ಶ್ರೀ ಸ್ವಾಮಿ ಸಮರ್ಥ ಶ್ರೀ ಅಕ್ಕಲ್ಕೋಟ್ ಶ್ರೀ ಸ್ವಾಮಿ ಸಮರ್ಥ ಸೇವಾ ಕನ್ನಡ ಯೂಟ್ಯೂಬ್ ಚಾನಲ್ದಾಗ ಎಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಪೂಜಾ ಮೊದಲನೇದಾಗಿ ಎಲ್ಲರಿಗೂ ಶ್ರೀ ಸ್ವಾಮಿ ಸಮರ್ಥ. ಇವತ್ತು ಸ್ವಾಮಿ ಮಹಾರಾಜರ ಒಂದು ಸಣ್ಣ ಸೇವೆಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋಕೋದೇನು. ನೀನು ವಿಡಿಯೋಗಳನ್ನು ಮಾಡೋಕ್ಕಾಗ್ದಿಲ್ಲ, ಒಂದು ಸ್ವಲ್ಪ ಹೆಲ್ತ್ ಸರಿ ಇಲ್ಲ. ಹಾಗಾಗಿ ಇವತ್ತು ಸಂಕಲ್ಪ ಯಾವ ರೀತಿ ಮಾಡಬೇಕು ಅಂದರೆ ಸಂಕಲ್ಪಯುಕ್ತ ಸೇವೆ ಅಂದರೆ ಏನು, ಸಂಕಲ್ಪ ಯಾವ ರೀತಿ ಮಾಡಬೇಕು ಮತ್ತು ಸಂಕಲ್ಪಯುಕ್ತ ಸೇವೆಗಳನ್ನ ನಾವು ಯಾವ್ಯಾವ ಸೇವೆಗಳನ್ನ ಮಾಡ್ಬೇಕನ್ನೋ ಒಂದು ಸಣ್ಣ ಮಾಹಿತಿನ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೋದೇನೋ. ವಿಡಿಯೋಗೆ ನೀವೆಲ್ಲರೂ ಸಪೋರ್ಟ್ ಮಾಡ್ಕೋದ್ರಿ. ಮತ್ತು ನಿಮಗೆ ಯಾವ್ಯಾವ ಸೇವೆ ಬೇಕಿಲ್ಲ, ಸ್ವಾಮಿ ಸೇವೆ ಬಗ್ಗೆ ಯಾವ್ಯಾವ ಮಾಹಿತಿ ಬೇಕಿಲ್ಲ ಅದನ್ನೆಲ್ಲ ಕೂಡ ನೀವು ನಂಗೆ ಕಮೆಂಟ್ ಮುಖಾಂತರ ಹಾಕ್ರಿ. ನನಗೆ ಗುರ್ತಂಥ ಮಾಹಿತಿನ ನಿಮ್ಮ ಜೊತೆ ಶೇರ್ ಮಾಡ್ಕೋದೇನೋ. ಮೊದಲೇ ಸಂಕಲ್ಪಯುಕ್ತ ಸೇವೆ ಅಂದ್ರೆ ಒಂದು ಸಂಕಲ್ಪ ಮಾಡೋದಂದ್ರೆ ಮೊದಲನೇದಾಗಿ ಅಂದರೆ ಕೇಂದ್ರದಾಗ ಹೇಳ್ಕೊಟ್ಟು ಸಂಕಲ್ಪ ಯಾವ ರೀತಿ ನಾನು ನಿಮ್ಮ ಜೊತೆ ಮೊದಲನೇದಾಗಿ 21 ಅಥವಾ 11 ಅಕ್ಕಿ ಏನಿರ್ತಾವಲ್ಲ ಅದನ್ನು ಹಾಕೊಂಡಿರ್ಬೇಕು. ಅವು ಎಲ್ಲೂ ಕಟ್ಟಾಗಿರ್ಬಾರ್ದು, ಅಂದರೆ ಎಲ್ಲೂ ಇದಾಗಿರ್ಬಾರ್ದು, ಕಟ್ಟಾಗಿರಬಾರ್ದು. ಉದ್ದ ಅಕ್ಕಿ ಏನಿರ್ತಾವಲ್ಲ ಅಷ್ಟು 11 ಅಥವಾ 21 ಅಕ್ಕಿ ತೊಗೋಬೇಕು. ಒಂದು ಹೂವು, ಆನಂತರ ಅರಿಶಿನ ಕುಂಕುಮ, ಒಂದು ಗ್ಲಾಸ್ ನೀರು, ಒಂದು ಸಣ್ಣ ಪ್ಲೇಟ್ ತೊಗೋಬೇಕು. ಈ ರೀತಿ ನಮ್ಮ ಸ್ವಾಮಿ ಕೇಂದ್ರದಾಗ ಹೇಳ್ಕೊಟ್ಟೋದ ರೀತಿ ಅದನ್ನು ತೊಗೊಂಡ ಆ 21 ಅಕ್ಕಿ ಏನಿರ್ತಲ್ಲ ನಮ್ಮ ಬಲಗೈಯಾಗಿ ಹಿಡ್ಕೊಂಡ, ಆನಂತರ ಅದ್ರಾಗ ಅರಿಶಿನ ಕುಂಕುಮ ಹಚ್ಚಿ ಈ ರೀತಿ ಇಲ್ಲಿ ಇಟ್ಕೊಂಡ ಅರಿಶಿನ ಕುಂಕುಮ ಹೂವು ಅದ್ರ ಹಾಕಿ ಸ್ವಾಮಿ ಮಹಾರಾಜರ ಮುಂದೆ ಕುಂಡಬೇಕು. ಆನಂತರ ಸ್ವಾಮಿ ಮಹಾರಾಜರಿಗೆ ಪೂರ್ಣ ಹೇಳ್ಬೇಕು, ನಮ್ಮ ಹೆಸರು ಹೇಳಬೇಕು. ಅಂದರೆ ಈಗ ನನ್ನ ಹೆಸರು ಪೂಜಾ ಚಿಂತ್ರೈತ, ಈ ರೀತಿ ನಮ್ಮ ಪೂರ್ಣ ಹೆಸರು ಹೇಳಿ ನಮ್ಗೆ ಗೋತ್ರ ಗುರ್ತೈತೆ ಅಂದ್ರೆ ಗೋತ್ರ ಹೇಳಬೇಕು, ಇಲ್ಲಾಂದ್ರೆ ಕಶ್ಯಪ ಗೋತ್ರ ಹತ್ರ ಹೇಳಿ ನಡ್ತೈತಿ. ಆನಂತರ ನಾನು ಸ್ವಾಮಿ ಮಹಾರಾಜರು ನಿಮ್ಮ ಭಕ್ತರಾಗಿ ನನ್ನ ಈ ಒಂದು ಸೇವೆಗೋಸ್ಕರ ನಾ ಈ ರೀತಿ ಒಂದು ಸೇವೆಯನ್ನು ಮಾಡ್ಕೋದೇನು, ಇದಕ್ಕಾಗಿ ಈ ಸಂಕಲ್ಪ ಮಾಡ್ಕೋದೇನೆ ಅಂತ ಹೇಳಿ ಆ ಅಕ್ಕಿ ಮ್ಯಾಗ ನೀರು ಹಾಕಿ ಅಥವಾ ಸರಳ ರೀತಿಯಾಗಿ ನೀವು ಪ್ರಾರ್ಥನೆ ಮಾಡ್ಕೋಬೇಕು. ನೋಡ್ರಿ, ಸ್ವಾಮಿ ಮಹಾರಾಜರಿಗೆ ಹೋಗಿ ಮುಟ್ಟೋದ ನಮ್ಮ ಭಕ್ತಿ, ನಮ್ಮ ಮನಸ್ಸಿನಾಗಿರುವಂಥ ಭಾವನೆ ಅಷ್ಟೆ. ಆ ಥರ ಆ ರೀತಿ ಈ ರೀತಿ ಇದ್ರ ಮೇಲೆ ಕೈ ಇಟ್ಟು ಸ್ವಾಮಿ ಮಹಾರಾಜರ ಮುಂದೆ ಕಣ್ಮುಚ್ಚಿ ಹೇಳ್ಬೇಕು ನಮ್ದೇನು ಯಾವುದಕ್ಕೋಸ್ಕರ ನಾವು ಸೇವೆ ಮಾಡ್ಕೋದವು, ಯಾವುದಕ್ಕೋಸ್ಕರ ಸಂಕಲ್ಪ ಮಾಡ್ಕೋದವು ಅಂತೇಳಿ ಪೂರ್ಣ ಹೆಸರು ಹೇಳಿ, ಗೋತ್ರದ ಕೊಟ್ಟಿರ್ತಂದ್ರೆ ಗೋತ್ರ ಹೇಳಿ, ಇದ್ರ ಕಶ್ಯಪ ಗೋತ್ರ ಹೇಳಿ ಸ್ವಾಮಿ ಮಹಾರಾಜರ ಮುಂದೆ ಆ ಅಕ್ಕಿಯನ್ನು ಒಂದು ಪ್ಲೇಟ್ದಾಗ ನೀರು ಹಾಕಿ ಕೆಳಗೆ ಬಿಡ್ಬೇಕು. ಈ ನೀರನ್ನು ನೀವು ತುಳಸಿ ಗಿಡ ಬಿಟ್ಟು ಬೇರೆ ಯಾವ ಗಿಡಕ್ಕೆ ಹಾಕಿದ್ರು ನಡ್ತೈತಿ. ತುಳಸಿ ಗಿಡಕ್ಕೆ ಸಂಕಲ್ಪ ಮಾಡಿದ ನೀರನ್ನು ಹಾಕಬಾರ್ದು. ಇನ್ನು ಇಷ್ಟು ನಮ್ಗೆ ಮಾಡೋಕ್ಕಾಗಲ್ಲ ಅಂದ್ರೆ ಸ್ವಾಮಿ ಮಹಾರಾಜರ ಮುಂದೆ ಕೈ ಮುಗಿದು ಕೂತ ನೀವು ಸ್ವಾಮಿ ಮಹಾರಾಜರು ಪ್ರಾರ್ಥನೆ ಮಾಡಿ ನೀವು ಸಂಕಲ್ಪ 21 ದಿನದ, 51 ದಿನದ, 108 ದಿನದ ಅಥವಾ 21 ಸ್ವಾಮಿ ಚರಿತ್ರೆ ಪಾರಾಯಣ, 11, 21, 51, 108 ಈ ರೀತಿ ಸ್ವಾಮಿ ಚರಿತ್ರೆ ಸಾರಾಮೃತ ಸಂಕಲ್ಪಯುಕ್ತ ಸೇವೆಗಳನ್ನ ಮಾಡ್ತಾರೆ. ಇನ್ನು ತಾರಕ್ ಮಂತ್ರದ್ದು ಮಾಡ್ತಾರೆ, ನಾಮ ಜಪ ಮಾಡ್ತಾರೆ. 1 ಲಕ್ಷ, 1.25 ಲಕ್ಷ ಅಂದರೆ 1,25,000 1.25 ಅಂದ್ರೆ ಈ ರೀತಿ ನಾನು ನಾಮ ಜಪನ ಮಾಡ್ತಾನಂತೇಳಿ ಕೂಡ ಸಂಕಲ್ಪ ಮಾಡ್ತಾರೆ. ಅಂದರೆ ಇಷ್ಟು ದಿನದಾಗ ನಾ ಇಷ್ಟು ಸೇವೆ ಮಾಡ್ತಾನೆ ಅಂತೇಳಿ ಸಂಕಲ್ಪ ಮಾಡ್ಬೇಕಂದ್ರೆ ಸ್ವಾಮಿ ಮಹಾರಾಜರನ್ನ ಹೇಳ್ತಾರೆ. ಈಗ ನೋಡ್ರಿ, ನಾವು ಯಾವುದೇ ಒಂದು ಈ ಸಂಕಲ್ಪ ಮೆಥಡ್ ಎಷ್ಟು ನಮ್ಗೆ ಇದಾಗ್ತೈತೆ ಅಂದ್ರೆ ಸ್ವಾಮಿ ಮಹಾರಾಜರು ನಾವು ಹೇಳಿರ್ತೇವೆ ಇಷ್ಟು ದಿನದಾಗ ನನ್ನ ಕೆಲಸ ಆಗಬೇಕು, ನಾ ಈ ಸೇವೆ ಮಾಡ್ತೇನೆಂದ್ರೆ ಅಷ್ಟು ಹಕ್ಕದಿಂದ ಅಷ್ಟು ಒಂದು ನಮ್ಗೆ ನಾವು ತಂದೆ ತಾಯಿದಕ್ಕೆ ಯಾವ ರೀತಿ ನಂಗೆ ಇಷ್ಟು ದಿನದಾಗ ಇದು ಬೇಕಂತ ನಾವು ಅಡ್ವಾನ್ಸ್ ಹೇಳ್ತಿರ್ತಲ್ಲ, ಅದೇ ರೀತಿ ಸ್ವಾಮಿ ಮಹಾರಾಜರು ಕೂಡ ನಾವು ಹೇಳ್ದಂಗೆ ಸಂಕಲ್ಪ ಸೇವೆಗೆ ಅಷ್ಟು ಮಹತ್ವ ಐತಿ. ಸಂಕಲ್ಪ ಸೇವೆ ಮಾಡುವಾಗ ಮೊದಲನೇ ದಿನ ಅಷ್ಟೇ ಸಂಕಲ್ಪ ಮಾಡಬೇಕು, ಮತ್ತು ಯಾವ ದಿನ ಇಲ್ಲ ನಾವು ಕಂಟಿನ್ಯೂ ಸೇವೆಯನ್ನು ಮಾಡಬೇಕು. ಸೇವೆದಾಗ ಗ್ಯಾಪ್ ಆಗಬಾರ್ದು. ಸಂಕಲ್ಪಯುಕ್ತ ಸೇವೆ ಇತ್ತಂದ್ರೆ ಸೇವೆದಾಗ ಗ್ಯಾಪ್ ಆಗಬಾರ್ದು. ಸಂಕಲ್ಪಯುಕ್ತ ಸೇವೆ ಮಾಡುವಾಗ ಪರಾನ್ನ ವರ್ಜಿರ್ತೈತೆ ಅಂದ್ರೆ ಬೇರೆದವ್ರ ಮನೆಯಿಂದ ಊಟ ಮಾಡೋದಾಗಲಿ ಬೇರೆ ಏನೂ ಮಾಡೋದಾಗಲಿ ಮಾಡಬಾರ್ದು ಸಂಕಲ್ಪಯುಕ್ತ ಸೇವೆಯನ್ನು ಮಾಡುವಾಗ. ಆನಂತರ ಸಂಕಲ್ಪಯುಕ್ತ ಸೇವೆಯನ್ನು ಮಾಡುವಾಗ ಮಾಂಸಾಹಾರ, ಡ್ರಿಂಕ್ಸ್ ಇವೇನೂ ನಮ್ಮ ಮನ್ಯಾಗ ಆಗಬಾರ್ದು. ಒಂದೊಂದು ರೀತಿ ಅಂದರೆ ನಾವು ಕೇಳೋದಿಲ್ಲ ಅಂದ್ರೆ ಅವಾಗ ಸ್ವಾಮಿ ಮಹಾರಾಜರಿಗೆ ಸಮರ್ಪಣೆ ಆದರೆ ನೀವು ಸೇವೆ ಮಾಡಾರ ಅದನ್ನು ತಿನ್ನಬಾರ್ದು. ಹಾಗಾಗಿ ಸಂಕಲ್ಪಯುಕ್ತ ಸೇವೆ ಇಷ್ಟು ಮಹತ್ವ ಐತಿ. ಇನ್ನು ಸಂಕಲ್ಪಯುಕ್ತ ಸೇವೆ ಮಾಡುವಾಗ ಸ್ವಾಮಿ ಚರಿತ್ರೆ ಸಾರಾಮೃತ ಸಂಕಲ್ಪಯುಕ್ತ ಸೇವೆ ಮಾಡ್ಕೊತೀರಂದ್ರೆ ಸ್ವಾಮಿ ಚರಿತ್ರೆ ಸಾರಾಮೃತ 21 ಅಧ್ಯಾಯ ಇದಾವೆ. ಸ್ವಾಮಿ ಚರಿತ್ರೆ ಸಾರಾಮೃತದ ಪಾರಾಯಣ ಅಂದ್ರೆ 21ರಿಂದ 21 ಅಧ್ಯಾಯ ಇರ್ತಾವೆ. ಅದನ್ನ ನಾವು ಪ್ರತಿನಿತ್ಯ 3 ಅಧ್ಯಾಯ ಏನು ಓದ್ತಾವಲ್ಲ ಅದು 7 ದಿನಕ್ಕೆ ಕಂಪ್ಲೀಟ್ ಆಗ್ತಾವೆ. ಅಲ್ಲಿಗೊಂದು ಪಾರಾಯಣ ಮುಗಿತೈತಿ. ಆನಂತರ ನಾವು 21 ದಿನ ಅಥವಾ 11 ದಿನ ಪಾರಾಯಣ ಮಾಡ್ಕೊತಂದ್ರೆ ದಿನ ಒಂದು ಪಾರಾಯಣ ಅಂದ್ರೆ 1ರಿಂದ 21 ಅಧ್ಯಾಯ ಪೂರ್ಣ ಓದಬೇಕು. ಒಂದ ಬೈಟಕ್ದಾಗ ಕೂತು ಓದ್ರು ನಡಿತೈತಿ, ಇಲ್ಲ ಮಧ್ಯಾಹ್ನ ಆದಷ್ಟು ಒಂದ ಬೈಟಕ್ದಾಗ ಕೂತು ಓದೋಕ್ಕೆ ಪ್ರಯತ್ನ ಮಾಡಿ. ನೀವು ಸಂಕಲ್ಪಯುಕ್ತ ಸೇವೆ ಇತ್ತಂದ್ರೆ 1ರಿಂದ 21 ಅಧ್ಯಾಯ ಭಾಳ ದೊಡ್ಡನಿಲ್ಲ, ಸಣ್ಣ ಇದಾವು. ಮತ್ತು 1 ತಾಸು ಹೊಸವಾಗಿದ್ದಾರಂದ್ರೆ 1.5 ತಾಸು ಆಗ್ತೈತಿ. ನೀವು ಒಂದು ಸ್ವಲ್ಪ ಈಗ ಓದಕ್ಕೆ ರೂಢಿ ಮಾಡ್ಕೊಂಡ್ರೆ ಅಂದ್ರೆ 1 ತಾಸು ಒಳಗೆ ಅದು ಪೂರ್ಣ ಆಗ್ತೈತಿ. ಆನಂತರ ಸಂಕಲ್ಪಯುಕ್ತ ಸೇವೆ ಮಾಡುವಾಗ ನಾವು ಆರತಿ ಕೂಡ ಮಾಡಬೇಕು. ಸ್ವಾಮಿ ಮಹಾರಾಜದ ಬೆಳಗ್ಗೆ 8:30 ಆರತಿ ಮಾಡ್ಬೋದು, 10:00 ಒಂದ್ಸಲ ಆರತಿ ಆಗ್ತೈತಿ, ಸಾಯಂಕಾಲ 6:00.
ಈ ಥರ ಇಂದ ಯಾವ್ದು ನಿಮಗೆ ಅನುಕೂಲ ಆಗ್ತಿರ್ಲಿಲ್ಲ ಒಂದ್ಸಲ ಸ್ವಾಮಿ ಮಹಾರಾಜರ ನೈವೇದ್ಯ ಆರತಿಯನ್ನು ಮಾಡ್ಬೇಕಂದ್ರೆ ನೀವು ಮನ್ಯಾಗ ಏನು ಅಡುಗೆ ಮಾಡಿರ್ತಿರಲ್ಲ ಅದನ್ನ ನೈವೇದ್ಯವಾಗಿಟ್ಟ ಆರತಿಯನ್ನು ಮಾಡ್ಬೋದು. ಸ್ವಾಮಿ ಮಹಾರಾಜರ ಆರತಿ ಕೂಡ ನಾವು ವಿಡಿಯೋದಾಗ ಹಾಕಿದ್ದೇನು. ಇನ್ನು ಸ್ವಾಮಿ ಚರಿತ್ರೆ ಸಾರಾಮೃತದ ಆಯ್ತು. ಸ್ವಾಮಿ ಚರಿತ್ರೆ ಸಾರಾಮೃತ ಇಷ್ಟು ಅದ್ಭುತ ಶಕ್ತಿ ಗ್ರಂಥ ಇಲ್ಲ. ಸಂಕಲ್ಪಯುಕ್ತ ಸೇವೆ ಮಾಡಿದಾಗ ಯಾವುದೇ ಒಂದು ಅಸಾಧ್ಯವಾದ ಕೆಲಸ ಇರಲಿ ಈ ಸ್ವಾಮಿ ಚರಿತ್ರೆ ಸಾರಾಮೃತದಿಂದ ಪೂರ್ಣ ಆಗ್ತವೆ. ನಾವು ಅಷ್ಟೇ ಶ್ರದ್ಧೆಯಿಂದ ಭಕ್ತಿಯಿಂದ ಆ ಸೇವೆಯನ್ನು ಮಾಡಿದಾಗ. ಇನ್ನು ನೆಕ್ಸ್ಟ್ ನಾಮ ಜಪದ ಹೇಳ್ತೇನೆ ನೋಡ್ರಿ. ನಾಮ ಜಪದ ನಮ್ಮ ಸ್ವಾಮಿ ಮಹಾರಾಜರ ಪ್ರಕಟ ದಿನ ಇರ್ತಿಲ್ಲ ಅವಾಗ ಎಲ್ಲರೂ 1.25 ಲಕ್ಷ ಇಷ್ಟು ನಾವು ಅಂದ್ರೆ 1 ಲಕ್ಷ ಈ ರೀತಿ ಜಪವನ್ನು ಮಾಡ್ತೇವೆ ಅಂದ್ರೆ ಸ್ವಾಮಿ ಪ್ರಕಟ ದಿನ ತಕ್ಕ ನಾವು ಇಷ್ಟು ಜಪವನ್ನು ಪೂರ್ಣ ಮಾಡ್ತೇವೆ ಅಂತೇಳಿ ಸಂಕಲ್ಪಯುಕ್ತ ಗ್ರೂಪ್ದಾಗ ಕೂಡ ಹಾಕ್ತಿರ್ತಾರೆ. ಇಷ್ಟು ನಮ್ಮ ಕಡೆಯಿಂದ ಇಷ್ಟು ಮಾಡಿ ಜಪ ಆಗಿದಾವು ಕೌಂಟ್ ಮಾಡಿರತ್ತೆ ಹೇಳಿ. ಹಾಗಾಗಿ ನಾಮ ಜಪಕ್ಕೆ ಹೆಚ್ಚು ಮಹತ್ವ ಐತಿ. ಸತತವಾಗಿ ನಾಮಸ್ಮರಣೆ ಮಾಡೋದ್ರಿಂದ ಏನೆಲ್ಲ ಲಾಭಗಳು ಆಗ್ತಾವ ಅನ್ನೋದು ಕೂಡ ನಾನು ವಿಡಿಯೋ ಜೊತೆ ಶೇರ್ ಮಾಡ್ಕೊಂಡೆ ನಿಮ್ಮ ಜೊತೆ. ಆ ನಂತರ ನೀವು ಯಾವುದೇ ಒಂದು ಸ್ವಾಮಿ ಚರಿತ್ರೆ ಸಾರಾಮೃತ ಪಾರಾಯಣ ಮಾಡೋಕ್ಕಾಗದಿಲ್ಲ ಅಂದ್ರೆ ನೀವು ನಾಮ ಜಪ ಮಾಡ್ರಿ. ನಾಮ ಜಪ ಅಂದ್ರೆ ಇಷ್ಟು ನಾ ಜಪವನ್ನು ಮಾಡ್ತಾನೋ ಇಷ್ಟು ದಿನದಾಗ ಅಂತೇಳಿ ಎಷ್ಟು ಬೇಕಷ್ಟು ಜಪ ಮಾಡ್ಬೋದು. ಇಷ್ಟ ಮಾಡ್ಬೇಕಂತ ಏನಿಲ್ಲ, ನಿಮಗೆ ಎಷ್ಟು ಆಗ್ತೈತೆ ಅಷ್ಟು ನೀವು ಜಪವನ್ನು ಮಾಡ್ಬೋದು. ಇಷ್ಟು ನಾ ಜಪವನ್ನು ಪೂರ್ಣ ಮಾಡ್ತೇನೋ ನಾನು ಈ ಕೆಲಸಕ್ಕೋಸ್ಕರ ಅಂದ್ರೆ ಸಂಕಲ್ಪಯುಕ್ತ ಸೇವೆ ಅಂತಂದ್ರೆ ನಾವು ಯಾವುದೋ ಒಂದು ನಮ್ಮ ಆಸೆನ ಪೂರ್ಣ ಮಾಡ್ಕೋಕ್ಕೋಸ್ಕರನೂ ಮಾಡ್ತಿರ್ತೇವೆ. ಸ್ವಾಮಿ ಮಹಾರಾಜರ ತಕ್ಕ ಆ ಬೇಡಿಕೆಯನ್ನು ಇಟ್ಟಿರ್ತೇವೆ. ಸ್ವಾಮಿ ಮಹಾರಾಜರಿಗೆ ನಾವು ಸೇವೆಯನ್ನು ಮಾಡ್ತಿರ್ತೇವೆ. ಹಾಗಾಗಿ ಸಂಕಲ್ಪಯುಕ್ತ ಸೇವೆದಾಗ ನಾಮಸ್ಮರಣೆಯ ಒಂದು ಸಂಕಲ್ಪಯುಕ್ತ ಸೇವೆ ಕೂಡ ನೀವು ಮಾಡಬಾರ್ದು. ಹಾಗಾಗಿ ಎಷ್ಟು ಬೇಕಷ್ಟು ನೀವು ಜಪವನ್ನು ಕೂಡ ಮಾಡ್ಬೋದು. ಇದು ಎರಡನೇದಾಯ್ತು. ಇನ್ನು ತಾರಕ ಮಂತ್ರದ ತಾರಕ ಮಂತ್ರ 11 ಸಲ ಅನ್ನೋದಿರ್ತೈತಿ, ಅದು 21 ಸಲ. ನಿಮ್ಗೆ ಯಾವ ರೀತಿ ಆತೈತಿಲ್ಲ ಅನುಕೂಲ ಆಗುತ್ತೆ. 21 ದಿನ 51 ದಿನ. ಇದು ತಾರಕ ಮಂತ್ರ ಯಾವ್ದಕ್ಕಂದ್ರೆ ಡಿಪ್ರೆಷನ್ ನಮ್ಮ ಆರೋಗ್ಯ ಸಮಸ್ಯೆ ಇರ್ತೈತಿಲ್ಲ ಅವ್ರಿಗೆ ಹೆಚ್ಚು ಪ್ರಭಾವ ಬೀಳ್ತೈತಿ. ಅಂದ್ರೆ ತಾರಕ ಮಂತ್ರ ತೀರ್ಥ ಮಾಡ್ಕೊಂಡು ನಾವು ತಗೋದ್ರಿಂದನೂ ಕೂಡ ಅಷ್ಟು ನಮ್ಮ ಜೀವನದಾಗ ಬದಲಾವಣೆ ಆಗ್ತೈತಿ. ಮನಸ್ಸಾಗ ಶಾರೀರಿಕ ಮಾನಸಿಕ ತೊಂದರೆಗಳು ಕೂಡ ದೂರ ಆಗ್ತಿರ್ತಾವೆ. ಹಾಗಾಗಿ ತಾರಕ ಮಂತ್ರವನ್ನು ಪ್ರತಿನಿತ್ಯ ಅನ್ನೋದ್ರಿಂದ ಉತ್ತಮ. ಇನ್ನು ತಾರಕ ಮಂತ್ರದ ಕೂಡ ನೀವು ಸಂಕಲ್ಪಯುಕ್ತ ಸೇವೆ ಮಾಡ್ಬೋದು. ಇನ್ನು ಗುರುಚರಿತ್ರೆ ಬತ್ತಂದ್ರೆ ನಾವು ಮನ್ಯಾಗ ಕೂಡ ಗುರುಚರಿತ್ರೆ ಪಾರಾಯಣ ಮಾಡ್ಬೋದು. ಆದ್ರೆ ಮನ್ಯಾಗ ಗುರುಚರಿತ್ರೆ ಪಾರಾಯಣ ಮಾಡ್ಕೊತಂದ್ರೆ ಕೆಲವೊಂದು ನಿಯಮಗಳನ್ನ ಪಾಲನೆ ಮಾಡಲೇಬೇಕು. ಗುರುಚರಿತ್ರೆ ಗ್ರಂಥವನ್ನು 5ನೇ ವೇದ ಅಂತೇಳಿ ಕನ್ಸಿಡರ್ ಮಾಡ್ತಿರ್ತಾರೋ. ಹಾಗಾಗಿ ಆ ಒಂದು ನಿಯಮಗಳನ್ನ ಮನ್ಯಾಗ ಪಾಲನೆ ಮಾಡಬೇಕು. ಆ ನಂತರ ಗುರುಚರಿತ್ರೆ ಪಾರಾಯಣ ಮಾಡ್ಬೇಕು. ಇಲ್ಲ ನೀವು ಕೇಂದ್ರದ ಗುರುಚರಿತ್ರೆ ಪಾರಾಯಣ ಮಾಡ್ಕೊತಾರೆ ಅಂದ್ರೆ ಅತ್ಯುತ್ತಮ. ಅಲ್ಲಿ ಎಲ್ಲ ನಿಯಮಗಳು ಪಾಲನೆ ಆಗ್ತಾವು. ನಾವು ಜಸ್ಟ್ ಹೋಗಿ ಅಲ್ಲಿ ಓದೋದ ಆರತಿ ಅಟೆಂಡ್ ಆಗೋದ ಅಷ್ಟೇ ಇರ್ತೈತಿ. ಇನ್ನು ಗೋರಖಷ್ಟೋತ್ತರನ ಸ್ತೋತ್ರ ಒಂದು ಬರ್ತೈತಿ. ಇದು ಒಂದು ಸಣ್ಣ ಪ್ಯಾರಾಗ್ರಾಫ್ ಒಂದು 10-12 ಲೈನ್ ಅಷ್ಟೇ ಐತಿದ. ಇದನ್ನು ಕೂಡ ನೀವು ಸಂಕಲ್ಪಯುಕ್ತ ಸೇವೆದಾಗ ಮಾಡ್ಬೋದು. ಇನ್ನು ನಿಮ್ಗೆ ಯಾವುದೂ ಆಗೋಲ್ಲ ಅಂದ್ರೆ ಸಂಕಲ್ಪಯುಕ್ತ ಸೇವೆ ಪ್ರತಿನಿತ್ಯ ಸ್ವಾಮಿ ಮಹಾರಾಜರ ನಿತ್ಯ ಸೇವೆಯನ್ನು ಮಾಡ್ತಾ ಹೋಗ್ರಿ. ಸತತವಾಗಿ ನಾಮಸ್ಮರಣೆಯನ್ನು ಮಾಡ್ರಿ. ಇನ್ನು ಸಂಕಲ್ಪಯುಕ್ತ ಸೇವೆ ಮಾಡುವಾಗ ನಾವು ಬೇರೆಯವ್ರ ಮನೆಯಿಂದ ಅನ್ನ ಅಥವಾ ಪರಾನ್ನ ವರ್ಜೆ ಯಾಕೆ ಐತಂದ್ರೆ ಸಂಕಲ್ಪಯುಕ್ತ ನೋಡ್ರಿ ಯಾವುದೋ ಒಂದು ನಮ್ಮ ಕೆಲಸಕ್ಕೋಸ್ಕರ ಸ್ವಾಮಿ ಮಹಾರಾಜರು ನಾವು ಸಂಕಲ್ಪಯುಕ್ತ ಸೇವೆಯನ್ನು ಮಾಡ್ತಿರ್ತೇವೆ. ನಮ್ಮ ಕರ್ಮಗಳು ಒಳ್ಳೆಯಿರ್ತವೆ. ನಾವು ಏನೋ ಒಂದು ಮನಸ್ಸಾಗ ಆಗಲಿ ಅಂತ ಹೇಳಿ ಸ್ವಾಮಿ ಮಹಾರಾಜರ ಮುಂದೆ ಪೂರ್ಣ ಶರಣವಾಗಿ ನಮ್ಮ ಕೆಲಸಕ್ಕೋಸ್ಕರ ನಾವು ಒಂದು ಸೇವೆಯನ್ನು ಮಾಡ್ತಿರ್ತೇವೆ. ಈ ಸೇವೆ ಮಾಡುವಾಗ ನಾವು ಬೇರೆದವ್ರ ಮನೆಯಿಂದ ಅನ್ನ ಆಗಲಿ ಏನೇ ಆಗಲಿ ಒಂದು ಪರಾನ್ನ ತಿಂದು ಅಂದ್ರೆ ಅವ್ರು ಮಾಡಿದಂಥ ಕರ್ಮಗಳು ನಮಗೆ ಬರ್ತಿರ್ತವೆ ಪ್ರತಿಯೊಬ್ಬರಿಗೂ. ಹಾಗಾಗಿ ಸೇವೆಗೆ ನಮಗೆ ಸಿಗುವಂಥ ಫಲ ಏನಾಗ್ತೈತಿ ಸ್ವಲ್ಪ ತಡ ಆಗ್ತೈತಿ. ಹಾಗಾಗಿ ಈ ಒಂದು ಕಾರಣದಿಂದ ಪರಾನ್ನ ವರ್ಜಿರ್ತೈತಿ. ಪ್ರತಿಯೊಬ್ಬರು ನಮ್ಮ ಬಗ್ಗೆ ಒಳ್ಳೇದೇ ವಿಚಾರ ಮಾಡ್ತಾರೋ, ಪ್ರತಿಯೊಬ್ಬರು ನಮ್ಗೆ ಒಳ್ಳೇದೇ ಬಯಸ್ತಾರ ಅನ್ನೋದಿಲ್ಲ. ಮೇಲೆ ಈಗಿನ ಹೆಂಗೈತೆ ಅಂದ್ರೆ ಮುಂದೆ ಚಲೋ ಮಾತಾಡ್ತಿರ್ತಾರೋ, ಹಿಂದೆ ನಮ್ಮ ಬಗ್ಗೆ ಬೇರೆನೇ ಮಾತಾಡ್ತಿರ್ತಾರೆ. ಅಂಥ ಜನರು ಕೂಡ ನಾವೆಲ್ಲರೂ ಈಗ ನೋಡ್ತಿರ್ತೇವೆ. ಹಾಗಾಗಿ ನಾವು ಸೇವೆಯನ್ನು ಮಾಡುವಾಗ ಇನ್ನೊಂದು ಏನಂದ್ರೆ ಸೇವೆಯನ್ನು ಮಾಡುವಾಗ ನೀವು ಯಾರಿಗೂ ಶೇರ್ ಮಾಡಬೇಡ್ರಿ. ಸೇವೆನ ಈಗ ಮಾಡ್ತಾನೆ ಯಾವಾಗ ನಿಮ್ಗೆ ಸೇವೆ ಮಾಡಿ ಅದ್ರ ಪೂರ್ಣ ಅನುಭವ ಬರ್ತಿತ್ಲ ಅವಾಗ ನೀವು ಇನ್ನು ಕಷ್ಟದಾಗಿದ್ದಾರೆ ನೀವು ಸೇವೆಯನ್ನು ಶೇರ್ ಮಾಡ್ರಿ, ಅದೇನು ಪ್ರಾಬ್ಲಮ್. ಆದ್ರೆ ನಾ ಈ ಸೇವೆಯನ್ನು ಹಿಂಗೆ ಮಾಡ್ಕೋದೇನೆ ಅಂತೇಳಿ ನೀವು ಈಗ ಸೇವೆಯ ಅನುಭವ ಬರ್ತಕ್ಕ ಶೇರ್ ಮಾಡ್ಕೋಬೇಕು. ಯಾಕಂದ್ರೆ ಕೆಲವರು ಅದನ್ನು ನೆಗೆಟಿವ್ ಆಗಿ ಹೇಳಿ ನಿಮ್ಮ ಸೇವೆಯನ್ನು ಖಂಡನೆ ಮಾಡುವಂಥ ಜನರು ಕೂಡ ಇದ್ದಾರೋ. ಹಾಗಾಗಿ ಸೇವೆ ಪೂರ್ಣ ಆದ ಕೂಡಲೇ ನೀವು ಹೇಳ್ರಿ, ನಾ ಈ ರೀತಿ ಸೇವೆ ಮಾಡಿದನು ನನಗಿಷ್ಟ ಒಳ್ಳೇದಾಗೈತಿ, ಸ್ವಾಮಿ ಮಹಾರಾಜರ ಅನುಗ್ರಹ ಮಾಡ್ತಾರೋ, ನೀನು ಕೂಡ ಸೇವೆ ಮಾಡತ್ತೇಳಿ ನೀವು ಹೇಳ್ಬೋದು. ಹೇಳ್ರಿ, ಆದಷ್ಟು ಹೇಳ್ರಿ. ಆದ್ರೆ ನೀವು ಸೇವೆ ಮಾಡ್ಕತ್ತದ್ದ ಇಷ್ಟೆಲ್ಲ ಸೇವೆ ಮಾಡ್ತೇನಂದ್ರೆ ಸೇವೆ ಡಾಂಬಿಕ ಇದು ಬ್ಯಾಡ್. ನಮ್ಗೆ ನಾವು ಏನು ಸೇವೆ ಮಾಡೋದಂತಂದು ಮನಸ್ಸಿನಿಂದ ಮಾಡೋದ ಆ ಸೇವೆನ ಸ್ವಾಮಿ ಮಹಾರಾಜರಿಗೆ ಅಷ್ಟೇ ಗೊತ್ತಿರಬೇಕು. ನಮ್ಗೆ ಯಾವ್ಯಾವ ಸೇವೆಗಳನ್ನ ಯಾರ ಜೊತೆ ಶೇರ್ ಮಾಡ್ಕೊತೈತೆ ಅದನ್ನೆಲ್ಲ ಶೇರ್ ಮಾಡಿರಿ. ಅದ್ರನ್ನ ಇಷ್ಟು ಸೇವೆ ಮಾಡಿ ಇಷ್ಟು ಗಂಟೆಗೆ ಎದ್ದು ಮಾಡಿ ಹಿಂಗಿಲ್ಲ. ಸೇವೆ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀವು ಎಲ್ಲರಿಗೂ ಕೊಡ್ರಿ. ನಿಮ್ಮ ಸೇವೆಯನ್ನು ನೀವು ಗುಪ್ತವಾಗಿ ಅಂದ್ರೆ ಸ್ವಾಮಿ ಮಹಾರಾಜರಿಗೆ ಸಮರ್ಪಣೆ ಮಾಡಿರಿ. ನಿಸ್ವಾರ್ಥ ಭಾವನೆಯಿಂದ ಸೇವೆ ಮಾಡಿರಿ. ಸ್ವಾಮಿ ಮಹಾರಾಜರ ನೀವು ಬೇಡಿದಕ್ಕಿಂತನೂ ಜಾಸ್ತಿ ನಿಮ್ಗೆ ನೀಡ್ತಾರೋ. ಸೇವೆದಾಗ ನಮ್ಮ ಮನಸ್ಸಾಗಿರುವಂಥ ಭಾವನೆ ಸ್ವಾಮಿ ಮಹಾರಾಜರಿಗೆ ಸಮರ್ಪಣೆ ಆಗ್ತಿರ್ತೈತಿ. ನಾವು ಏನು ನೈವೇದ್ಯ ತೋರಿಸ್ತೀವಿ, ಎಷ್ಟು ಅಲಂಕಾರ ಮಾಡ್ತೀವಿ, ಎಷ್ಟು ಮಂದಿಗೆ ನಾವು ಹೇಳ್ಕೊಕೋದು ಅದು ಇಂಪಾರ್ಟೆಂಟ್ ಅಲ್ಲ. ಎಷ್ಟು ಶ್ರದ್ಧೆಯಿಂದ ಎಷ್ಟು ಭಕ್ತಿಯಿಂದ ಸ್ವಾಮಿ ಮಹಾರಾಜರ ಸೇವೆ ಮಾಡ್ಕೋದಿಲ್ಲ ಅಷ್ಟು ನಮ್ಗೆ ಪ್ರಚಿತಿಗಳು ಜಲ್ದಿ ಬರ್ತಾವೆ. ಹಾಗಾಗಿ ಸ್ವಾಮಿ ಮಹಾರಾಜರಿಗೆ ಸಂಪೂರ್ಣ ಶರಣವಾಗಿ ಸೇವೆಯನ್ನು ಮಾಡಿರಿ, ಸೇವೆಯನ್ನು ಪ್ರಸಾರ ಮಾಡಿರಿ. ಮುಂದಿನ ವಿಡಿಯೋದಾಗ ಮತ್ತೊಮ್ಮೆ ಸಿಗ್ತೇನೆ. ಶ್ರೀ ಸ್ವಾಮಿ ಸಮರ್ಥ.